ವಿಶ್ವದ ಅತಿ ದೊಡ್ಡ ಎರಡನೆಯ ಗೊಮ್ಮಟ ಅದು ನಮ್ಮ ಬಿಜಾಪುರದ ಗೋಳಗುಮ್ಮಟ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ DR ಬಸು ಟ್ರಾವೆಲ್. ನಿಮಗೆ ಬಿಜಾಪುರಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗಲೂ ವೀಕ್ಷಕರೇ, ನೋಡುವಂಥ ಸ್ಥಳ ಐತಿಹಾಸಿಕ ಸ್ಥಳ ಆಗಿರುವಂಥ ಈ ನಮ್ಮ ಗೋಲ್ಗುಮ್ಮಟ ಸಮಾಧಿಯನ್ನು ನಾನು ನಿಮ್ಗೆ ತೋರ್ಸೋಕೆ ಇಷ್ಟಪಡ್ತೀನಿ. ಇಲ್ಲೇ ಟಿಕೆಟ್ ತೊಗೊಂಡು ಒಳಗೆ ಎಂಟರ್ ಆಗ್ತಿದ್ದಂಗೆ ನಾವು ವೀಕ್ಷಕರೇ ಹಸಿರು ಪರಿಸರನ ನಮ್ಮನ್ನು ಆವರಿಸ್ಕೊಂಡ್ಬಿಡ್ತೈತಿ ಅಂತಲೇ ಹೇಳ್ಕೊಬೋದು. ಎಷ್ಟು ಕ್ಲೀನ್ ಇಟ್ಕೊಂಡಾರ ಅಂತಂದ್ರೆ ಅಷ್ಟು ಅಚ್ಚುಕಟ್ಟವಾಗಿ ನೀಟಾಗಿ ತುಂಬ ಕ್ಲೀನ್ ಅಂದ್ರೆ ಅಷ್ಟು ಕ್ಲೀನ್ ಇಟ್ಕೊಂಡ್ರೆ ವೀಕ್ಷಕರೇ. ನಮಗೆ ಫಸ್ಟ್ ಹೋಗ್ತಿದ್ದಂಗ್ಲೇ ವಸ್ತು ಸಂಗ್ರಹಾಲಯ ಅಂಥೇಳಿ ಅಂದ್ರೆ ಮ್ಯೂಸಿಯಂ ಸಿಗ್ತೈತಿ. ಅಂದ್ರೆ ಆಗಿನ ಕಾಲದಾಗ ಆದಿಲ್ ಶಾಹಿ ಅಂದ್ರೆ 17ನೇ ಶತಮಾನ ಅನ್ಕೊಳ್ರಿ, 1627ರಿಂದ 1656 ನಡುವಿನ ಬಗ್ಗೆ ನಾನು ಮಾತನಾಡ್ಕೊತೀನಿ ವೀಕ್ಷಕರೇ. ನೋಡ್ತಿರ್ಬೋದು ಆಗಿನ ಕಾಲದಾಗೂ ಯಾವುದೂ ಮಷಿನರಿ ಇಲ್ದನ ಇಷ್ಟು ನೀಟಾಗಿ ಇದನ್ನು ಕಟ್ಟ್ಯಾರ ಅಂತಂದ್ರೆ ನಾವು ನಂಬಕ್ಕಾಗಲ್ಲ. ಇದೇ ಥರ ಐತಿಹಾಸಿಕ ಸ್ಥಳಗಳು ಭಾಳ ಅಂದ್ರೆ ಭಾಳ ಅದಾವೆ ನಮ್ಮ ಕರ್ನಾಟಕದಾಗ. ಅದರಲ್ಲೂ ವೀಕ್ಷಕರೇ ಇನ್ನು ಹಂಪಿ ಕಡೆ ಹೋದ್ರೆ ಇನ್ನೂ ಭಾಳ ಚಲೋ ಅದಾವೆ. 100% ನೆಕ್ಸ್ಟ್ ಟೈಮ್ ನಾನು ಕೂಡ ಅಲ್ಲಿ ಹೋಗಿ ನಿಮಗೆ ಇದೇ ಥರ ವಿಡಿಯೋನ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ವೀಕ್ಷಕರ, ಆಗಿನ ಕಾಲದಾಗ ಪಿರಂಗಿಗಳು ಮತ್ತು ಅವು ಏನೇನು ಇಕ್ವಿಪ್ಮೆಂಟ್ಗಳಿದ್ವು ಎಲ್ಲನೂ ಇಲ್ಲಿ ಈ ವಸ್ತು ಸಂಗ್ರಹಾಲಯ ಅಂತ ಹೇಳಿ ಮಾಡಿ ಇಲ್ಲಿಟ್ಟಾರ. ಏಕೆಂದ್ರೆ ನಾನು ಅದನ್ನು ನೋಡಾಕೊಂತಿಲ್ಲ. ಬಟ್ ನನಗೆ ಇಂಪಾರ್ಟೆಂಟ್ ಏನೈತಿ ಅಂತಂದ್ರೆ ಗೋಲ್ಗುಮ್ಮಟ ಒಳಗಡೆ ಹೋಗಿ ನೋಡೋದೈತಿ. ಇಲ್ಲೇ ಓಡಾಡೋಕೆ ಆಗೋರು ಓಡಾಡ್ಕೊಂಡು ನೋಡ್ಬೋದು ವೀಕ್ಷಕರೇ. ಇಲ್ಲ ನಾವು ಎಲೆಕ್ಟ್ರಿಕಲ್ ವೆಹಿಕಲಿಂದ ನೋಡ್ಕೊಂಡು ಬರ್ತೀವಿ ಅಂತಂದ್ರೆ ಅದು ಕೂಡ ಒಂದು ರೌಂಡ್ ನಿಮ್ಮನ್ನ ಕರ್ಕೊಂಡು ಹೋಗಿ ಬರ್ತೈತಿ. ಆದ್ರೆ ನೀವು ಹೊರಗಲಿಂದ ನೋಡೋದಕ್ಕಿಂತ ಮೊದಲು ಇಲ್ಲಿ ಒಳಗಡೆ ಎಲ್ಲ ಏನೈತಿ ಹೆಂಗೈತಿ ಅಂತ ತಿಳ್ಕೊಳಕ್ಕೆ ನೀವು ನಡ್ಕೊಂಡು ಓಡಾಡ್ಬೇಕು. ಅದ್ರಾಗ ಇರೋದು ಮಜಾ ವೀಕ್ಷಕರೇ. ಇನ್ನು ಸೆಕೆಂಡ್ ಗೇಟ್ ನಮ್ಮನ್ನ ಇಲ್ಲೇ ಎಂಟರ್ ಮಾಡ್ತಾರೆ. ನಾವು ಇಲ್ಲೇ ಟಿಕೆಟನ್ನು ಆನ್ಲೈನಾಗ ತೊಗೊಂಡು ನಾವು ಇಲ್ಲಿ ಎಂಟರ್ ಆಗಬೇಕು. ಪ್ರತಿ ಪರ್ ಟಿಕೆಟ್ಗೂ 20 ರೂಪೀಸಿಂದ ಹಿಂಗೈತಿ ವೀಕ್ಷಕರೇ. ಇನ್ನು ಶಾಲಾ ಕಾಲೇಜು ಹುಡುಗರಿಗೆ ಒಂದು ಸ್ವಲ್ಪ ಏನೋ ಡಿಸ್ಕೌಂಟ್ ಅಂತ ಐತಿ. ಸೊ ನೀವು ಕೂಡ ಬರ್ತಿರ್ಬೋದು ನೋಡ್ರಿ. ಯಾಕಂದ್ರೆ ಒಂದು ಸರಿ ನಾವು ಸುಮ್ಮನೆ ಅಲ್ಲಿ ಬಿಜಾಪುರಕ್ಕೆ ಹೋಗಿರ್ತೀವಿ ಅಥವಾ ಕೆಲವೊಂದಿಷ್ಟು ಯಾವುದೋ ಕಾರಣಾಂತರದಿಂದ ನೋಡೋಕ್ಕಾಗಿರೋದಿಲ್ಲ. ಸೊ ಹಾಗಾಗಿ ನೀವು ಕೂಡ ಯಾವುದೋ ಮಿಸ್ ಮಾಡೋದನ್ನ ಒಂದು ಸರಿ ಎಲ್ಲರಾಗಲಿ ಭೇಟಿ ನೀಡಿದಾಗ ಅದು ಸ್ವಲ್ಪ ಹೊತ್ತಾಗಲಿ ಒಂದು ಸ್ವಲ್ಪ ಒಳಗಡೆ ಹೋಗಿ ನೋಡ್ಕೊಂಡು ಬರೋಂಥ ಪ್ರಯತ್ನ ಪಡ್ರಿ. ನಾನು ಬೆಳಗ್ಗಿನ ಫಸ್ಟ್ ಎಂಟ್ರಿ ಅಂತಂದು ಏನೋ ಒಂದು ಧೈರ್ಯ ಆಯಿತು, ಒಳಗೆ ಹೋಗಿ ಅದನ್ನು ಮಾಡಿದ್ವಿ. ನಮ್ಮಿಂದ ಆಮೇಲೆ ಒಂದು ಸ್ವಲ್ಪ ನನಗೂ ಪ್ರಾಬ್ಲಮ್ ಆಯ್ತು ಸ್ಟಾರ್ಟಿಂಗ್ ಯಾವ ಥರ ಟಿಕೆಟ್ ತೊಗೋಬೇಕು ಏನು ಅಂತ ಹೇಳಿ. ಬಟ್ ಇದು ಆನ್ಲೈನಾಗ ಭಾಳ ಈಸಿ ಐತಿ. ನೀವು ಕೂಡ ಆನ್ಲೈನಾಗ ಅಥವಾ ಅಲ್ಲೇ ಸ್ಕ್ಯಾನರ್ ಇರ್ತೈತಿ, ಅದನ್ನು ಲಾಗಿನ್ ಆಗಿ ಕೂಡ ನೀವು ಟಿಕೆಟ್ ತೊಗೋಬೋದು. ಭವ್ಯವಾದ ಕಟ್ಟಡದ ಒಳಗೆ ವೀಕ್ಷಕರ ಈ ಥರ ಒಂದು ಕೆತ್ತನೆನ, ಅದರಾಗೂ ಇದು 8 ಅಂತಸ್ತು ಐತಿ ಮೇಲ್ಗಡೆವರೆಗೂ ಹೋಗೋವರೆಗೂ. ಸೊ ನೀವು 7-8 ಅಂತಸ್ತು ಹತ್ತಬೇಕಂತಂದ್ರೆ ಭಾಳ ಚಲೋ ಇರ್ತೈತಿ. ಅದ್ರಾಗನ ನಮ್ಮ ಇಂಡಿಯನ್ ಫ್ಲ್ಯಾಗ್ ನೋಡ್ತಿರ್ಬೋದು ವೀಕ್ಷಕರ. ಅದು ನಿಮ್ಗೆ ಎಲ್ಲೈತಿ ಅನ್ನೋದನ್ನು ನೆಕ್ಸ್ಟ್ ಇದರ ವಿಡಿಯೋ ಮೇಲೆ ಹೋದ್ಮೇಲೆ ಹೇಳ್ತೇನಂತೆ. ಗೋಲ್ಗುಮ್ಮಟ ಒಳಗೆ ಮೇಲೆ ಹೋದ್ಮೇಲೆ ಹೇಳ್ತೇನಂತೆ, ತೋರಿಸ್ತೇನೆ ನಿಮ್ಗೆ. ಸೂಪರ್ ಜಾಗ ಐತಿ. ಆ್ಯಂಡ್ ಈಗ ಗೋಲ್ಗುಮ್ಮಟದ ಒಳಗೆ ಸಮಾಧಿ ಒಳಗೆ ನಾವು ಕಾಲಿಟ್ಟವಿ ವೀಕ್ಷಕರ. ಇಲ್ಲೇ ನೋಡ್ತಿರ್ಬೋದು ನೀವು, ನಿಮಗೆ ಕಾಣಾಕೊಂತಿರೋದು ಇದು ಒಂದು ಸಮಾಧಿ. ಖಂಡಿತವಾಗ್ಲೂ ಇದನ್ನು ನಾವು ಚಿಕ್ಕವರಿದ್ದಾಗ ಸುಮ್ಮನೆ ಒಂದು ನೋಡ್ತಿದ್ವಿ. ಎದ್ರಾಗಂತಂದ್ರೆ ಬುಕ್ಸ್ದಾಗ ಅಥವಾ ಬೇರೆ ಎದ್ರಾಗ ಒಂದು ಇದ್ರಾಗ ತೋರಿಸಿದ್ರೆ ಟಿ ವಿ ಒಳಗೆ ಅಥವಾ ವಿಡಿಯೋ ಅಥವಾ ಪೇಪರ್ ಒಳಗೆ ನೋಡುವಾಗ ನಮಗೆ ಭಾಳ ಖುಷಿ ಆಗೋದು. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದೆ ಈ ಥರ ಆಗಿನ ರಾಜ ಹಿಂಗಿದ್ದ, ಈ ಥರ ಕಟ್ಟಿಸಿದ್ರ ಅಂತ ಹೇಳಿ. ಇದನ್ನು ಕಟ್ಟಿಸಿದ ರಾಜ ವೀಕ್ಷಕರ ಆದಿಲ್ ಶಾಹಿ ರಾಜವಂಶದ 7ನೇ ರಾಜನಾದ ಮೊಹಮ್ಮದ್ ಆದಿಲ್ ಶಾ ನಿರ್ಮಾಣ ಮಾಡ್ತಾರೆ. ಖಂಡಿತ ಇಲ್ಲೇ ನನಗೆ ಇಂಪಾರ್ಟೆಂಟ್ ಏನಂತಂದ್ರೆ, ನೀವು ಇದ್ರ ಒಳಗೆ ಬಂದ್ರೆ ನಿಮ್ಗೆ ಇದ್ರ ಸೌಂಡ್ ಗೊತ್ತಾಗೈತಿ. ಆದರೂ ನಾನು ನಿಮ್ಗೆ ಏನು ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ ಅದ್ರ ಸೌಂಡನ್ನು ಕೇಳ್ಸಾಕ ವೀಕ್ಷಕರೇ. ಇಲ್ಲೇ ಭಾಳ ಪಿಸುಗುಡು ಒಂದು ಗ್ಯಾಲರಿ ಐತಿ. ಒಂದು ಸರಿ ನಾವು ಕೂಗೋದ್ರೆ ಸಾಕು, ಅದು 7 ಟೈಮ್ಸ್ ನಮ್ಗೆ ರಿಕಾಲ್ ಮಾಡ್ತೈತಿ. ಸೊ ಈಗ ಫಸ್ಟ್ ಎಂಟರ್ ಆಗಿ ಫಸ್ಟ್ ಸ್ಟೆಪ್ಪಿಗೆ ಹೋಗ್ತಾ ಇದ್ದೀವಿ. ಇದು ನಾವು ಎಂಟರ್ ಆಗ್ತಿದ್ದಂಗೆಲ್ಲ ನಮಗೆ ಭಾಳ ಅಂದ್ರೆ ಭಾಳ ಹತ್ತಿ ಅಂದ್ರೆ ಭಾಳ ಸಣ್ಣದ ಜಾಗ ಇರ್ತೈತಿ. ಪ್ರತಿ ಒಂದು ಇಲ್ಲೇನು ರಾಡ್ ಹಾಕ್ಯಾರಲ್ಲ, ಸೊ ಇದು ಈಗಿನ ಕಾಲದಾಗ ಹಾಕಿದ್ದ. ಆಗಿನ ಕಾಲದಾಗ ಇದು ಓಪನ್ ಇತ್ತು. ಬಟ್ ಈಗ ಎಲ್ಲ ಹುಡುಗರು ಮೇಲಿಂದ ಬಿದ್ದಿಗಿದ್ದಾರ ಅಥವಾ ಇನ್ನೂ ಅವರ ಸೇಫ್ಟಿ ಪರ್ಪಸ್ನವ್ರು ಮಾಡಿರ್ತಾರೆ ವೀಕ್ಷಕರೇ. ನೋಡ್ತಿರ್ಬೋದು ಇಲ್ಲೇ ಒಂದೊಂದು ಮೆಟ್ಲನೂ ಇದಾವೆ, ಭಾಳ ದೊಡ್ಡವು ಇದಾವೆ. ಹತ್ತಬೇಕಂತಂದ್ರೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದವರು ಕೂಡ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು 2-3 ಅಂತಸ್ತಿನ ಮೇಲೆ ಬಂದೇವಿ. ಸೊ ಮೇಲಿಂದ ನೋಡ್ತಿದಾಗ ಎಷ್ಟು ಜನ ಅಂತರೂ ಇದಿರಲಿಲ್ಲ, ಭಾಳ ಕ್ಲೀನ್ ಅನ್ನಿಸ್ತಪ್ಪ ನನಗಂತರೂ ಭಾಳ ಇಷ್ಟ ಆಗೈತಿ. ಖಂಡಿತ ನೀವು ಕೂಡ ಒಂದು ಸರಿ ಇಲ್ಲಿ ಭೇಟಿ ನೀಡ್ರಿ, ಭಾಳ ಇಷ್ಟಪಡ್ತೀರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ನೋಡ್ತಿರ್ಬೋದು ಈಗ ಫೈನಲ್ ಆಗಿ ನಾನು ಟಾಪ್ ಒಳಗೆ ಬಂದೇನಿ. ಇನ್ನು ಒಂದು ಸ್ಟೆಪ್ ಮೇಲೆ ಹೋಗಿಬಿಟ್ರೆ ನಾವು ಗೋಲ್ಗುಮ್ಮಟದ ಮೇಲೆ ಇರ್ತೇವೆ. ಖಂಡಿತವಾಗ್ಲೂ ವೀಕ್ಷಕರೇ
ಭವ್ಯವಾದ ನಮ್ಮ ವಿಶ್ವದ ಅತಿ ದೊಡ್ಡ ಎರಡನೆಯ ದೊಡ್ಡ ತಾಜ್ ಮಹಲ್ ಕೂಡ ಅಂತಲೂ ಕರಿಬೋದು. ಇದನ್ನು ನೋಡ್ತಿರ್ಬೋದು. ಇಲ್ಲೇ ಒಂದು ಕೋಟೆ ಥರ ಕಾಣಾಕೊಂತೈತಿ. ಅದು ಕೋಟೆ ಅಲ್ಲ, ಬಿಜಾಪುರದ ರೈಲ್ವೆ ಸ್ಟೇಷನ್. ಅದ್ರ ಮುಂದ್ಗಡೆ ನಮ್ಮ ಇಂಡಿಯನ್ ಫ್ಲ್ಯಾಗ್ ಹಾರಾಗೊಂತೈತಿ. ನಿಮ್ಗೆ ಸ್ಟಾರ್ಟಿಂಗ್ ತೋರಿಸಿದ್ದಲ್ಲ ಆ ವಿಡಿಯೋದಾಗ ಹೇಳ್ದಂಗೆ ನಿಮಗೆ ಇಲ್ಲಿ ಬಂದ ಮೇಲೆ ಹೇಳ್ತೇನೆ ಅಂತ ಹೇಳಿ. ಸೊ ಅಲ್ಲಿದ್ದ ಒಂದು ರೈಲ್ವೆ ಸ್ಟೇಷನಿನ ಮುಂದಿರುವಂಥ ಫ್ಲ್ಯಾಗ್. ವೀಕ್ಷಕರ, ಈಗ ನಾವು ಟಾಪ್ ಒಳಗಿದ್ದೇವೆ. ಎಲ್ಲೇ ಗೋಲ್ ಗುಮ್ಮಟ ಅಂತಂದ್ರೆ ಗುಮ್ಮಟದ ಮೇಲೆ ನಾವು ನಿಂತೇವಿ. ಭವ್ಯವಾದ ಒಂದು ಈ ಕಟ್ಟಡನ ನನಗಂತೂ ನೋಡಿ ಭಾಳ ಆನಂದ ಆಯಿತು, ಖುಷಿಯಾಗೈತಿ. ಹಂಗೆ ಬಿಜಾಪುರನ ಸುತ್ತ ಹೊಡೆದು ನೋಡ್ದಂಗೆ ಆಯ್ತು. ಅಲ್ಲಿ ಕುಂತು ನೋಡಿದ್ರೆ ಇಡೀ ಬಿಜಾಪುರ ನನಗೆ ಕಾಣಿಸ್ತದೆ ಕಣ್ಣು ಮುಂದೆ. ವೀಕ್ಷಕರ, ನಾವು ಎಂಟ್ರೆನ್ಸ್ ಆಗಿ ಬಂದಿರುವಂಥದ್ದು ಇದು ಅಪೋಸಿಟ್ ಇರುವಂಥ ಮ್ಯೂಸಿಯಮ್. ಅದರಿಂದ ಇದು ಸೆಕೆಂಡ್ ಗೇಟ್. ಒಳಗಡೆ ಟಿಕೆಟನ್ನು ಚೆಕ್ ಮಾಡಿ ಮತ್ತೆ ಬಿಟ್ಟರೆ ನನಗಂತೂ ಭಾಳ ಇಷ್ಟ ಆಗೈತಿ. ಖಂಡಿತ ನೀವು ಕೂಡ ಇಷ್ಟಪಡ್ತೀರಿ ಅಂತ ನಾನು ಅಂದ್ಕೊಂಡೇನಿ. ಇದೇ ಥರ ಇನ್ನೂ ನಮ್ಮ ಕರ್ನಾಟಕದಾಗ ನೋಡುವಂಥ ಸ್ಥಳಗಳು ಭಾಳ ಇದ್ದಾವೆ. ಐತಿಹಾಸಿಕ ಸ್ಥಳಗಳಿಗೆ ನಾವು ಈಗೂ ಹೋಗಬೇಕು, ನೋಡಬೇಕನ್ನೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಇರಲಿ. ಅಲ್ಲೇ ಪೂಜೆ ಪುನಸ್ಕಾರ ಮತ್ತೊಂದು ಮಗದೊಂದು ಏನೂ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನೋಡೋ ಅಂಥದ್ದು ಇದ್ದೇ ಇರ್ತೈತಿ. ಸೊ ಹಾಗಾಗಿ ಆದಷ್ಟು ಒಂದು ಸ್ವಲ್ಪ ನೀವು ಹೋದಲ್ಲಿ ಕ್ಲೀನ್ ಮೇಂಟೈನ್ ಮಾಡ್ಕೊಳ್ರಿ, ಡಿಸಿಪ್ಲಿನ್ ಆಗಿರ್ರಿ, ಚೆನ್ನಾಗಿರ್ರಿ, ನೋಡಿಕೊಂಡು ಎಂಜಾಯ್ ಮಾಡಿರಿ ಅಂತ ಹೇಳೋಕೆ ನಾ ಇಷ್ಟಪಡ್ತೀನಿ. ಆ ಗೋಲ್ ಗುಮ್ಮಟದ ಮೇಲೂ ಕೂಡ ವೀಕ್ಷಕರ ಈಗ ಇವು ಪೈಪ್ ರಾಡ್ಸ್ ಅಂತ ಹಾಕ್ಯಾರ. ಬಟ್ ಅವು ಈಗಿನ ಕಾಲದಾಗ ಹಾಕಿದ್ವು, ಆಗಿನ ಕಾಲದಾಗಂತೂ ಹಾಕೇ ಇಲ್ಲ, ಪ್ಲೇನ್ ಹಂಗೆ ಐತೆ. ಈಗ ಬರ್ರಿ, ಇದು ಒಳಗಡೆ ಹೋಗೋ ದಾರಿ ಐತಿ. ಇಲ್ಲೇ ನಿಮ್ಗೆ ಒಳಗಡೆ ಅದ್ರ ಸೌಂಡ್ ಹೆಂಗೈತಿ ಅನ್ನೋದು ನೀವೇ ಕೇಳ್ಕೊರಿ. ಆದ್ರೆ ನಾನು ಅಲ್ಲಿವರೆಗೂ ನಿಮ್ಗೆ ಮಾತಾಡೋದಿಲ್ಲ. ನಾ ಮಾತಾಡೋಕಂತ್ರ ನಿಮ್ಗೆ ಆ ಸೌಂಡ್ ಡಿಸ್ಟರ್ಬ್ ಆಗ್ಬೋದು, ಕೇಳಿಸ್ಲಾಕ ಸರಿಯಾಗಿಲ್ಲ ಅಂತ ಅನ್ನಿಸ್ಬೋದು. ನೋಡ್ತಿರ್ಬೋದು ವೀಕ್ಷಕರೇ, ಈಗ ನಾನು ಒಳಗಡೆ ಎಂಟ್ರಿ ಆಗೀನಿ. ಇಲ್ಲಿ ಸ್ವಲ್ಪ ಸೌಂಡ್ ಕೇಳ್ರಿ, ಆಮೇಲೆ ನೀವು ಕೂಡ ಎಂಜಾಯ್ ಮಾಡಿರಿ. ಮತ್ತು ನಿಮ್ಗೆ ಇದ್ರ ಬಗ್ಗೆ ವಿವರಣೆ ಮಾಡ್ತೇನೆ. ಹೌದು, ಬಿಜಾಪುರದ ಗೋಲ್ ಗುಮ್ಮಟದ ಒಳಗೆ ಈ ಒಂದು ಧ್ವನಿ 7 ಧ್ವನಿಯಾಗಿ ಪ್ರತಿಬಿಂಬಿಸ್ತತಿಲ್ಲ ವೀಕ್ಷಕರೇ. ಭಾಳ ಅಂದ್ರೆ ಈ ಗೋಡೆಯಿಂದ ನಮ್ಗೆ ಅಪೋಸಿಟ್ ಆ ಕಡೆ ಗೋಡೆವರೆಗೂ ಸ್ಪೀಕರ್ ಇದ್ದಂಗೆ ಐತಿ. ಭಾಳ ಒಳ್ಳೆ ಸೌಂಡ್ ಕೇಳಿಸ್ತೈತಿ. ಬೇಕಂದ್ರೆ ಗಮನ ಕೊಟ್ಟು ಒಂದ್ಸರಿ ನೀವು ನೋಡ್ಕೊಳ್ರಿ. ಮ್ಯಾಗ್ಲಿಂದ ಈ ಸಮಾಧಿ ನೋಡೋಕೆ ಭಾಳ ಚಲೋ ಕಾಣಿಸ್ತೈತಿ. ಅಷ್ಟೇ ಸಮಾಧಾನವಾಗಿ ಶಾಂತಿಯುತವಾಗಿ ಒಳಗಡೆ ಎಷ್ಟು ಚೇರಾಡ್ತಾರೆ, ಆದರೂ ಕೂಡ ಸೌಂಡ್ ಮಾತ್ರ ಅಲ್ಟಿಮೇಟ್ ಆಗಿರ್ತೈತಿ ವೀಕ್ಷಕರೇ. ನೀವು ಕೂಡ ಈ ಸೌಂಡ್ ಕೇಳೋಕ್ಕಾಗೇ ಆಗಲಿ ಬರಬೇಕಂತ ನಾನು ಅಂದ್ಕೊಂಡೇನಿ. ಈಗ ನಿಮಗೆ ಬಿಟ್ಟಿರೋದು, ಆದರೆ ಅಟ್ಲೀಸ್ಟ್ ಈ ವಿಡಿಯೋದಾಗಾರ ಸೌಂಡ್ ಕೇಳ್ರಿ. ನೋಡಿರಿ, ಇವರ ಗೈಡ್ ವೀಕ್ಷಕರ, ಅವರಲ್ಲೇ ಬೇಕಂದ್ರೆ ವಿಡಿಯೋನ ಹಿಂದೆ ಪಾಸ್ ಮಾಡಿ ನೋಡಿರಿ. ಇಲ್ಲಿ ಒಂದು ಸೌಂಡ್ ಮಾಡಿದ್ರೆ ಆ ಕಡೆ ನಿಂತಾರಲ್ಲ ಆ ಪಾಯಿಂಟ್ನಾಗೆ ಈಗ ನಾನು ನಿಮಗೆ ಝೂಮ್ ಮಾಡ್ತೇನೆ ನೋಡಿರಿ. ಇವ್ರು ಹೊಂಟಿದ್ದು ಇಲ್ಲಿ ನಿಂತು ಮಾತಾಡೋದು ನಮಗೆ ಅಪೋಸಿಟ್ ಇದ್ದವ್ರಿಗೆ ಕೇಳಿಸ್ತೈತಿ. ಅಂಥ ಒಂದು ಸ್ಪೀಕರ್ ಇಲ್ಲಿ ಐತಿ. ಸೊ ಆಗಿನ ಕಾಲದಾಗ ಅವ್ರು ಮಾಡಿದ್ದು. ಬಟ್ ನೋಡ್ರಿ ಆ ಸೌಂಡ್ ಆದ್ರೆ ನೀವು ಕೇಳ್ರಿ ವೀಕ್ಷಕರ. ಅಷ್ಟು ದೂರ ಇದ್ದವ್ರು ನಮ್ಮ ಹತ್ರನ ಇದ್ದು ಮಾತಾಡಕೊಂತಾರ ಅನ್ನೋಂಥ ಒಂದು ಧ್ವನಿ ನಮಗೆ ಪ್ರತಿಬಿಂಬಿಸ್ತೈತಿ ವೀಕ್ಷಕರು. ಖಂಡಿತವಾಗ್ಲೂ ಈ ಬಿಜಾಪುರದ ಗೋಳಗುಮ್ಮಟದಲ್ಲಿ ಇದು ಒಂದು ಪಿಸು ನುಡಿಯೋ ಅಂಥ ಗ್ಯಾಲರಿ ಅಂತಾರ, ಅಥವಾ ಇನ್ನೂ ಒಂದು ಧ್ವನಿ ಮರ್ದಕ ಒಂದು ಅಂತಾರೋ ಸ್ಪೀಕರ್ ಅಂತ ಹೇಳ್ತಾರೆ. ಸೊ ನಾನಾ ಥರ ಒಬ್ಬೊಬ್ಬರು ಒಂದೊಂಥರ ಕರೀತಾರೆ. ನಮಗೂ ಇಷ್ಟ ಆಗಿದ್ದು ಇದೆ. ಸೊ ಇದನ್ನು ನೋಡೋಕ್ಕಾಗಿ ನಾವು ಓಡಿ ಬಂದದ್ದಾಯ್ತು, ನಾನು ನೋಡಿದ್ದಾಯಿತು. ಸೊ ಹಂಗೆ ವಿಡಿಯೋ ಮಾಡಿ ನಿಮಗೂ ಕೂಡ ನಾನು ತೋರಿಸಿದ್ದಾಯಿತು ವೀಕ್ಷಕರೇ. ನಿಮಗಿದ್ರಾಗ ಏನಾರ ಅನ್ಕಂಫರ್ಟ್ ಫೀಲ್ ಆಗಿದ್ರೆ ನೆಕ್ಸ್ಟ್ ಟೈಮ್ ನೀವು ಖುದ್ದಾಗಿ ಬರ್ರಿ, ಬಿಜಾಪುರದ ಗೋಲ್ಗುಮ್ಮಟನ ಎಂಜಾಯ್ ಮಾಡಿರಿ, ಓಡಾಡ್ರಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ತಂದೆಯ ಮಗಳು ಬಂದ್ರೆ ಸೊ ಅವರು ಭಾಳ ಎಂಜಾಯ್ ಮಾಡಿದ್ರೆ. ನಾನಂದರೂ ವಿಡಿಯೋ ಮಾಡೋದಷ್ಟೇ ಅಲ್ಲ, ಒಳಗಡೆ ಹೊರಗಡೆ ಭಾಳ ಚೆನ್ನಾಗಿ ಓಡಾಡಿದ್ರೆ, ಮಾತನಾಡ್ಸಿದ್ರೆ. ವೀಕ್ಷಕರ, ಇದೇ ಥರ ನೀವು ಕೂಡ ಎಲ್ಲೋ ಒಂದು ಹತ್ರ ಹೋದಾಗ ನಕ್ಕೊಂತ ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡ್ರಿ, ಹಚ್ಕೊಳ್ರಿ. ಅಲ್ಲೇ ನಮಗೆ ಎಲ್ಲ ಗೊತ್ತಿರೋದಿಲ್ಲ, ಆದರೂ ಕೂಡ ಬೇರೆದವ್ರು ಒಂದು ಸ್ವಲ್ಪ ಲೋಕಲ್ ಜನ ಕೇಳಿದಾಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಈ ಪೊಸಿಷನ್ ಏನೈತಲ್ಲ, ಇಲ್ಲಿ ಬಂದು ಈ ಪೊಸಿಷನ್ನಾಗಿ ನಿಂತರೆ ಸುತ್ತಲೂ ಎಂಟೈರ್ ವೀಕ್ಷಕರ ಬಿಜಾಪುರ ಎಷ್ಟೈತೆ ಅನ್ನೋ ಗೊತ್ತಾಗೈತಿ. ಇಲ್ಲಿ ಝೂಮ್ ಮಾಡೋಕಂತನಲ್ಲ, ಅಲ್ಲಿ ಈಶ್ವರ ಟೆಂಪಲ್ ಐತಿ. ಸೊ ಅದು ನಿಮ್ಗೆ ಈ ವಿಡಿಯೋದಾಗ ಕಾಣಲಿಕ್ಕಿಲ್ಲ, ಅದಕ್ಕೆ ನೆಕ್ಸ್ಟ್ ನೀವೇ ಇಲ್ಲಿ ಬರ್ತಿರಲ್ಲ ನಿಮಗೆ ಗೊತ್ತಾಕೈತಿ. ನೋಡ್ತಿರ್ಬೋದು ವೀಕ್ಷಕರ, ಮೇಲ್ಗಡೆಯಿಂದ ಎಷ್ಟು ಸಮಾಧಾನವಾಗಿ ಸೂಕ್ಷ್ಮವಾದಂಥ ದೃಶ್ಯಗಳು ಇಲ್ಲಿದ್ದಾವೆ. ಯಾಕಂತಂದರೆ ಇಷ್ಟು ಜನನೂ ನೀಟಾಗಿ ಬರ್ತಾರೆ, ಅಷ್ಟು ಕ್ಲೀನ್ ಇಟ್ಕೊಂಡಾರ. ಆಮೇಲೆ ಈ ಡಿಸೈನ್ ಆಗಿರಲಿ, ಕೆತ್ತನೆಗಳಾಗಿರಲಿ ವೀಕ್ಷಕರೇ, ಹೇಳಿ ಮಾಡ್ಸೋಕ್ಕೆ ಸಾಧ್ಯನೇ ಇಲ್ಲ.
ಆಗಿನ ಕಾಲದಾಗೂ ಯಾವ ಮಷಿನರಿ ಇದ್ದವು ನಮಗಂತೂ ಆಶ್ಚರ್ಯ ಆಕೈತಿ. ಈ ಥರ ಕೆತ್ತನೆಗಳು ಒಳಗೊಂಡವ. ಆದರೆ ಏನು ಮಾಡೋದು, ಈಗಿನ ಯುವಕರು ಅದ್ರ ಮೇಲೆ ಏನೇನೋ ಬರೆದು ಹಾಳು ಮಾಡಕ್ಕಂತಾರೆ. ಸೊ ಅದು ನನಗೆ ಬ್ಯಾಡ್ ಅನಿಸ್ತೈತಿ. ಏನೂ ಮಾಡೋಕ್ಕಾಗಲ್ಲ. ಫೈನಲ್ಲಾಗಿ ಗೋಲ್ ಗುಮ್ಮಟದ ಮೇಲೆ ಎಲ್ಲ ನೋಡ್ಕೊಂಡು ನಾವು ರಿಟರ್ನ್ ಹೊರಗೆ ಹೋಗೋವಂಥ ದಾರಿಗೆ ಬಂದ್ವಿ. ವೀಕ್ಷಕರೇ, ಇಲ್ಲೇ ಹೊರಗೆ ಹೋಗೋಕ್ಕೂ ಕೂಡ ಭಾಳ ದಪ್ಪ ಇದ್ದವ್ರು ಮತ್ತು ತೊಂದರೆ ಅಂತರೂ ಆಗ್ಬೋದು ಅಂತ ನಾನು ಅಂದ್ಕೊಂಡೀನಿ. ಬಟ್ ಹೇಳಕ್ಕೆ ಬರೋಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹತ್ತೋದು ಇಳಿಯೋದು ಮಾಡಬಹುದು. ಆದರೆ ಇಲ್ಲಿ ಹತ್ತೋದು ಇಳಿಯೋದು ಒಂದು ಸ್ವಲ್ಪ ಡಿಫಿಕಲ್ಟ್ ಐತಿ. ಭಾಳ ದೊಡ್ಡ ದೊಡ್ಡ ಮೆಟ್ಲ ಇದ್ದಾವೆ. ಇದಕ್ಕೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ 4 ಮೂಲಿಗೂ ಇದೇ ಥರನ ಸೇಮ್ ಹತ್ತಕ್ಕೆ ಇಳಿಯೋಕ್ಕಂಥ ಸ್ಪೆಷಾಲಿಟಿ ಐತಿ. ಬಟ್ ಈಗ ಟೂರಿಸ್ಟ್ ಸ್ವಲ್ಪ ಕಡಿಮೆ ಅಲ್ಲ, ಸೊ ಹಾಗಾಗಿ ಸಪ್ರೇಟಾಗಿ ಬರೀ ಒಂದೇ ಓಪನ್ ಮಾಡ್ಯಾರ, ಒಂದು ಹತ್ರ ಇಳಿಯಾಕೆ ಮಾಡ್ಯಾರ. ನೆಕ್ಸ್ಟ್ ಟೂರಿಸ್ಟ್ ಜಾಸ್ತಿ ಆದ್ರೆ ಅಂದರೆ ಒಂದು ಹತ್ರ 2 ಹತ್ರ ಇಳಿಯಾಕೆ ಮಾಡ್ತಾರೆ, 2 ಹತ್ರ ಹತ್ತಕ್ಕೂ ಮಾಡ್ತಾರೆ. ಅಂಥ ವ್ಯವಸ್ಥೆ ಇಲ್ಲ ಐತಿ ವೀಕ್ಷಕರೇ. ಈಗ ನೋಡ್ತಿರ್ಬೋದು, ರಿಟರ್ನ್ ನಾವು ಫಾಸ್ಟಾಗಿ ಹೋಗ್ಬಿಡೋಣ ಕೆಳಗಡೆ ಇಳ್ಕೊಂಡು. ಇಲ್ಲಿ ಇಷ್ಟೇ ಜಾಗದಾಗ ನಾವು ವೀಕ್ಷಕರೇ ನನಗಂತೂ ಭಾಳ ಖುಷಿ ಆಯ್ತು. ಸೊ ನಾವು ವಯಸ್ಸಾದವ್ರಿಗೂ ಸ್ವಲ್ಪ ಕಷ್ಟ ಮತ್ತು ಹೋಗೋಕ್ಕಾಗೋದಿಲ್ಲ, ಬಟ್ ವಿಡಿಯೋದಾಗ ನೋಡ್ಬೇಕಾಕೈತಿ. ಇದೇ ಥರನ ನೋಡ್ರಿ, ಇಷ್ಟ ಸಂಧಿ ಒಳಗನೆ ಹೋಗ್ಬೇಕು. ಈಗ ನಾವು ಮೇಲ್ಗಡೆಯಿಂದ ಡೈರೆಕ್ಟಾಗಿ ಕೆಳಗಡೆ ಬಂದಿವಿ ವೀಕ್ಷಕರೇ. ಇಲ್ಲಿ ಸಮಾಧಿ ಇತ್ತಿಲ್ಲ, ಈ ಸಮಾಧಿ ಮೇಲ್ಗಡೆ ಇಲ್ಲ ಬಾಡಿಗಳು, ಬಟ್ ಅದ್ರ ಕೆಳಗಡೆ ಇದಾವೆ. ಇದನ್ನು ಲಾಸ್ಟ್ ಟೈಮ್ ಒಬ್ಬರು ವಿಡಿಯೋದಾಗ ನಾನು ಕೂಡ ನೋಡಿದ್ದೆ, ತಿಳ್ಕೊಂಡಿದ್ದೆ ವೀಕ್ಷಕರೇ. ಸೊ ಹಾಗಾಗಿ ಇವತ್ತು ನಾನು ಮಾಡೀನಿ. ನೆಕ್ಸ್ಟ್ ಈ ವಿಡಿಯೋನ ನೀವು ನೋಡಿರಿ, ನಾಳೆ ನೀವು ಕೂಡ ಬಂದು ನೀವು ಈ ಥರ ಮಾಡಿರಿ. ನಾ ಬರಬೇಕಂತಿಲ್ಲ, ನಿಮ್ಮ ಮನಸ್ಸು ನೆಕ್ಸ್ಟ್ ಟೈಮ್ ಬಂದಾಗ ನೀವು ಕೂಡ ಈ ಥರ ಮಾಡಿಕೊಂಡು ಖುಷಿ ಪಡ್ರಿ. ನೀವು 4 ಜನಕ್ಕೆ ಹಾಕ್ರಿ, ನೀವು 4 ಜನಕ್ಕೆ ನೋಡೋ ಹಂಗೆ ಮಾಡಿರಿ. ಏನಾರ ಆಗಿರಲಿ, ನನ್ನ ಆಸೆ ಒಂದು, ನೀವು ಪ್ರಯತ್ನ ಪಟ್ಟರೆ 100% ಏನಾದರೂ ಮಾಡ್ಬೋದು. ಅದಕ್ಕೆ ಸೊ ನಾನು ಕೂಡ ಪ್ರಯತ್ನ ಪಟ್ಟ ಈ ವಿಡಿಯೋನ ನಿಮ್ಗೆ ಹಾಕೀನಿ. ಏನು ಒಳಗಡೆ ಐತಲ್ಲ ಕೆತ್ತನೆಗಳು ಒಳಗೆ, ಆಮೇಲೆ ಆ ಬಾಡಿ ವೀಕ್ಷಕರ ಕೆಳಗೈತಿ, ಇದನ್ನು ಸುಮ್ಮನೆ ಎಲ್ಲರಿಗೂ ಕಾಣಲಿ ಅಂತ ಆ ಥರ ಮಾಡ್ಯಾರ. ಆ್ಯಂಡ್ ಫೈನಲ್ಲಾಗಿ ನಾವು ಬಿಜಾಪುರದ ಗೋಲ್ ಗುಮ್ಮಟ ಹೊರಗೆ ಬಂದಾಗ ಒಂದು ವ್ಯೂ ಕಾಣಿಸ್ತೈತಿ, ಅದ ಈ ಮರದ ಕೆಳಗೆ ನಿಂತ್ರೆ ಖಂಡಿತ ನೋಡ್ತಿರ್ಬೋದು. ನಮಗೆ ಇದೇ ಒಂದು ಪಿಕ್ಚರ್ ನಾವು ನೋಟ್ಬುಕ್ದಾಗ ವಿದ್ಯಾ ಅನ್ನೋ ಒಂದು ನೋಟ್ಬುಕ್ದಾಗ ಇತ್ತು ವೀಕ್ಷಕರೇ. ಸೊ ನೀವು ಕೂಡ ಯೂಸ್ ಮಾಡಿರ್ತೀರಿ. ಹಾಗೇನಾರ ಯೂಸ್ ಮಾಡಿದ್ರೆ ನಿಮಗೆ ನೆನಪಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಥರ ಇನ್ನೂ ಅತಿ ಹೆಚ್ಚಿನ ವಿಡಿಯೋಗಳನ್ನು ನಾನು DR ಬಸು ಟ್ರಾವೆಲ್ ಒಳಗೆ ಅಪ್ಲೋಡ್ ಮಾಡ್ತೇನೆ ವೀಕ್ಷಕರೇ. ಅದಕ್ಕೆ ನಿಮ್ಮ ಸಹಕಾರ ಸಪೋರ್ಟು ಇದೇ ಥರ ಇರಲಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ವೀಕ್ಷಕರಿಗೂ DR ಬಸು ಟ್ರಾವೆಲಿಂದ ಹಾಗೂ ನನ್ನ ಕಡೆಯಿಂದ ನಿಮ್ಗೆ ಪ್ರೀತಿಯ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಗೋಣ ಮತ್ತು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.